ಹುಲ್ಲಿನಲ್ಲಿ ಹಾಲಿದೆ, ಹಾಲಿನಲ್ಲಿ ಮೊಸರಿದೆ, ಮೊಸರಿನಲ್ಲಿ ಬೆಣ್ಣೆ ಇದೆ, ಬೆಣ್ಣೆಯಲ್ಲಿ ತುಪ್ಪ ಇದೆ, ತುಪ್ಪದಲ್ಲಿ ಸತ್ವ ಇದೆ. ಆದರೆ ಹುಲ್ಲಿನಲ್ಲಿನ ಹಾಲು ಬರಿಗಣ್ಣಿಗೆ ಕಾಣುವುದಿಲ್ಲ, ಹಾಲಿನೊಳಗಿನ ಮೊಸರು ಬರಿಗಣ್ಣಿಗೆ ಕಾಣುವುದಿಲ್ಲ, ಮೊಸರಿನೊಳಗಿನ ಬೆಣ್ಣೆ ಚರ್ಮಚಕ್ಷುವಿಗೆ ಕಾಣೋದಿಲ್ಲ, ಬೆಣ್ಣೆಯೊಳಗಿನ ತುಪ್ಪವು ಕೂಡ ಹಾಗೆ, ಅದು ಕೇವಲ ಕಣ್ಣಿಗೆ ಕಾಣಿಸೋದಿಲ್ಲ. ತುಪ್ಪದಲ್ಲಿನ ಸತ್ವ ಅನುಭವಕ್ಕೆ ಬರಬಹುದು, ಶರೀರ ಪುಷ್ಟವಾಗಬಹುದು ಅದರಿಂದಾಗಿ, ಆದರೆ ಅದು ಕೇವಲ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇದೆ, ಅದರೊಳಗಿದೆ, ಗೂಢವಾಗಿದೆ, ಗುಟ್ಟಾಗಿದೆ. ಹುಲ್ಲಿನಲ್ಲಿ ದೇವರು ಹಾಲಿಟ್ಟಿದ್ದಾನೆ, ಹಾಲಿನಲ್ಲಿ ಮೊಸರಿಟ್ಟಿದ್ದಾನೆ, ಮೊಸರಲ್ಲಿ ಬೆಣ್ಣೆ ಇಟ್ಟಿದ್ದಾನೆ, ಬೆಣ್ಣೆಯಲ್ಲಿ ತುಪ್ಪ ಇಟ್ಟಿದ್ದಾನೆ, ತುಪ್ಪದಲ್ಲಿ ಸತ್ವ ಇಟ್ಟಿದ್ದಾನೆ, ನಮ್ಮೊಳಗೆ ತತ್ವ ಇಟ್ಟಿದ್ದಾನೆ. ನಮ್ಮೊಳಗೆ ತತ್ವವಾಗಿ ಸತ್ಯವಾಗಿ ತಾನೇ ಇದ್ದಾನೆ. ಆದರೆ ಕಾಣೋದಿಲ್ಲ, ಈ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಬೇಕು ಬೇರೆ ಕಣ್ಣು. ನ ಶಕ್ಯಶ್ಚಕ್ಷುಷಾ ದ್ರಷ್ಟುಂ ದೇಹೇ ಸೂಕ್ಷ್ಮತಮೋ ವಿಭುಃ ದೃಶ್ಯತೆ ಜ್ಞಾನಚಕ್ಷುರ್ಭಿಃ ತಪಶ್ಚಕ್ಷುರ್ಭಿರೇವ ಚ. ಇಲ್ಲ ಇದ್ದಾನೆ. ವೈಕುಂಠ ಕೈಲಾಸ ಹುಡುಕಬೇಕಾಗಿಲ್ಲ. ಕ್ಷೇತ್ರ ಗುಡಿಗಳಷ್ಟು ದೂರ ಅಲ್ಲ, ನಮ್ಮೊಳಗೆ, ನಮ್ಮ ಶರೀರದೊಳಗೆ, ನಮ್ಮ ಹೃದಯದಲ್ಲಿ ಅವನಿದ್ದಾನೆ. ಸೂಕ್ಷ್ಮತಮೋ ವಿಭು, ಸೂಕ್ಷ್ಮದಲ್ಲೇ ಸೂಕ್ಷ್ಮ, ಪರಮ ಸೂಕ್ಷ್ಮ. ಆದರೆ ಅವನನ್ನು ಕಾಣಲಿಕ್ಕೆ ಈ ಕಣ್ಣು ಸಾಲದು, ಆ ಕಣ್ಣು ಬೇಕು, ಜ್ಞಾನಚಕ್ಷು ಬೇಕು, ತಪಶ್ಚಕ್ಷು ಬೇಕು.